ಮಹಾತ್ಮ ಗಾಂಧೀಜಿಯವರು ಕರ್ನಾಟಕದ ಬೆಳಗಾವಿನಲ್ಲಿ ಸಂದಿದೆ. ಈ ಸಂದರ್ಭದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಪ್ರತಿ ರಾಜ್ಯಗಳಲ್ಲಿ ಕೂಡ ಸ್ಮರಿಸುವಂತಹ ಅವಕಾಶಗಳಾಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಕೂಡ ಶ್ರೀಯುತ ವೀರಪ್ಪ ಮೊಯ್ಲಿಯವರು ಗೌರವಾಧ್ಯಕ್ಷತೆಯಲ್ಲಿ ಎಚ್ ಕೆ ಪಾಟೀಲ್ ರವರು ಅಧ್ಯಕ್ಷರಾಗಿ ಶ್ರೀಯುತ ಈ ಸಮಿತಿಯನ್ನ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ನೆಲೆಯಲ್ಲಿ ಮಾನ್ಯ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ಕರ್ನಾಟಕ ರಾಜ್ಯದಾದ್ಯಂತ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಅವರನ್ನ ಪ್ರಪ್ರಥಮವಾಗಿ ಈ ಸಭೆಗೆ ನಾನು ಸ್ವಾಗತ ಮಾಡ್ತೇನೆ. ಮುಖ್ಯಮಂತ್ರಿಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಒತ್ತು ಕೊಟ್ಟು ಈ ಕಾರ್ಯಕ್ರಮವನ್ನ ಪ್ರದರ್ಶನ ನೀಡಲಿಕ್ಕಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಂಡು ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ವೀರಪ್ಪ ಮೊಯ್ಲಿ ಅವರನ್ನ ಇವತ್ತು ಗೌರವಾಧ್ಯಕ್ಷರಾಗಿದ್ದಾರೆ. ಅವರನ್ನ ಸ್ವಾಗತ ಮಾಡಿ ಎಚ್ ಕೆ ಪಾಟೀಲ್ ಅವರು ವಹಿಸಿಕೊಂಡಿದ್ದಾರೆ, ಸಮಿತಿ ಅಧ್ಯಕ್ಷತೆ ವಹಿಸಿಕೊಂಡಿದ್ದಾರೆ. ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡು ಬಿ ಎಲ್ ಶಂಕರ್ ಅವರನ್ನ, ಹಿರಿಯರಾದಂತಹ ದೇಶಪಾಂಡೆ ಅವರು, ಎಲ್ಲ ಮಂತ್ರಿಗಳು, ಕೆ ಜೆ ಜಾರ್ಜ್ ಅವರು, ಅದೇ ರೀತಿಯಾಗಿ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು, ಮುನಿಯಪ್ಪನವರು, ಅದೇ ರೀತಿಯಾಗಿ ರಶ್ಮಿ ಹೆಲ್ಬಾಕರ್ ಅವರು, ಬೋಸರಾಜರವರು, ಅದೇ ರೀತಿಯಾಗಿ ಅನೇಕ ಆ ಸಮಿತಿಯ ಪ್ರಥಮ ಈಗಾಗಲೇ ಪ್ರಿಲಿಮಿನರಿ ಸಭೆ ನಡೆದಿದೆ. ಈ ಒಂದು ಪ್ರಥಮ ಸಭೆಯನ್ನ ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ನಡೆಸಿಕೊಡ್ಬೇಕು ಅಂತೇಳಿ ಕೇಳ್ಕೊಳ್ತಾರೆ.